ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತನ್. ವೆಲ್ಕಮ್ ಟು ದ ಚಾನೆಲ್. ಇವತ್ತು ಒನ್ ಆಫ್ ದ ಮೋಸ್ಟ್ ಆಸ್ಪಿಷಿಯಸ್ ಡೇ ಅಂತ ಹೇಳ್ತಾರೆ. ಚಿನ್ನ ತಗೊಂಡ್ರೆ ಇಟ್ಸ್ ಅ ಸೈನ್ ಆಫ್ ಪ್ರಾಸ್ಪೆರಿಟಿ, ಅಬಂಡೆನ್ಸ್ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ನಾವು ಏನು ತಗೋತೀವಿ ಅದು 2 ಪಟ್ಟಷ್ಟು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ, ಅಥವಾ ಎಲ್ಲ ಒಳ್ಳೇದಾಗುತ್ತೆ, ವೆಲ್ತ್ ಜಾಸ್ತಿ ಆಗುತ್ತೆ ಅಂತ. ಇವಾಗ ನೋಡಿ, ಆದರೆ ಚಿನ್ನ ಎಲ್ರಿಗೂ ತಗೊಳಕ್ಕಾಗಲ್ಲ. ಇವತ್ತು ಚಿನ್ನ ತಗೊಳಕ್ಕಾಗಲ್ಲ ನನ್ನ ಕೈನಲ್ಲಿ. ಬಟ್ ಇನ್ಯಾರೋ ಚಿನ್ನ ತಗೊಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅಯ್ಯೋ ಅವ್ರ ಹತ್ರ ಎಷ್ಟು ದುಡ್ಡಿದೆಯಲ್ಲ, ಎಷ್ಟು ಚಿನ್ನ ತಗೋತಾರಲ್ಲ ಅಂತ ಹಂಗೆ ಯೋಚನೆ ಮಾಡೋದು ಬಿಟ್ಟು ನಾನು ಅನ್ಕೊಂಡೆ ನನಗೇನು ಇಷ್ಟ ಅದನ್ನು ಮಾಡ್ತೀನಿ ಅಂತ. ಈ ದಿನ ನೀವು ಚಿನ್ನ ತಗೊಳಕ್ಕಾಗಲ್ಲ ಅಂದರೆ ಬೆಳ್ಳಿ ಆದರೂ ತಗೋಬೋದು, ಆಯಿತಾ. ಬೆಳ್ಳಿ ತಗೊಳಕ್ಕಾಗಲ್ಲ ಅಂದರೆ ಮನೆಗೆ ಪಾತ್ರೆ ಉಪಯೋಗಿಸ್ತೀವಲ್ವಾ, ಈ ಮಡಿಕೆ ಬರುತ್ತಲ್ಲ, ಕ್ಲೇ ಪಾಟ್, ಅದನ್ನು ಬೈ ಮಾಡ್ಬೋದು. ಬಿಕಾಸ್ ಅದಕ್ಕೆ ನೀರು ತುಂಬಿಟ್ಟಷ್ಟು ಮನೆ ಕೂಲಾಗಿರುತ್ತೆ, ಮನೆ ವಾತಾವರಣ ಹೆಲ್ದಿ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಸಿಲ್ವರ್ ಕೂಡ ಪರ್ಚೇಸ್ ಮಾಡ್ಬೋದು, ಗೊತ್ತಾ. ಹಾಗೆಯೇ ಮತ್ತೊಂದೇನು ಅಂದರೆ ಹೊಸ ಪ್ರಾಕ್ಟೀಸ್. ಇವತ್ತಿನ ದಿನ ನೀವೇನಾದರೂ ಹೊಸತನದ ಪ್ರಾಕ್ಟೀಸ್ನ ಶುರು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯೋಚನೆ ಮಾಡ್ಬೋದು, ಇವತ್ತಿಂದ ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದು ಯೋಗ ಮಾಡ್ತೀನಿ. ಇವತ್ತಿಂದ ನಾನು ಎಲ್ಲರ ಜೊತೆ ಪಾಸಿಟಿವ್ ಆಗಿ ಖುಷಿಯಿಂದ ಇರ್ತೀನಿ. ಇವತ್ತಿಂದ ನಾನು ಪ್ರತಿದಿನ 1 ಅವರ್ ಆದರೂ ಓದ್ತೀನಿ ಅಂತ ಏನಾದರೂ ಒಂದು ಒಳ್ಳೆ ಹ್ಯಾಬಿಟ್ನ ಸ್ಟಾರ್ಟ್ ಮಾಡೋದು. ಅಥವಾ ಇವತ್ತಿಂದ ನಾನು ಪ್ರತಿದಿನ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗ್ತೀನಿ. ನಿಮ್ಗೆ ಏನಾದರೂ ಒಂದು ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನು 2ನೇದು ನೀವೇನು ಮಾಡ್ಬೋದು ಅಂದರೆ, 4ನೇದು ನೀವೇನು ಮಾಡ್ಬೋದು ಅಂದರೆ ಏನಾದರೂ ಡೊನೇಟ್ ಮಾಡ್ಬೋದು. ಈ ದಿನ ನೀವು ಇನ್ನೊಬ್ರಿಗೆ ದಾನ ಧರ್ಮ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನಾನು ಇದನ್ನು ಮಾಡ್ತಾ ಇದ್ದೀನಿ. ಓಲ್ಡ್ ಏಜ್ ಹೋಮ್ಗೆ ಹೋಗಿ ಮಾಡೋಣ ಅಂತ ಇದ್ದೆ, ಬಿಕಾಸ್ ತಾತನಿಗೂ ಇಷ್ಟಪಡ್ತಾರಲ್ವ, ಇಂಟ್ರ್ಯಾಕ್ಟ್ ಮಾಡ್ಬೋದು ಅವ್ರ ಏಜ್ ಅವ್ರ ಹತ್ರ ಅಂತ. ಬಟ್ ಓಲ್ಡ್ ಏಜ್ ಹೋಮಲ್ಲಿ ಡೊನೇಷನ್ ತಗೊಳ್ಳಲ್ಲ ಅಂತ ಅಂದರು. ಸೊ ಹಾಗಾಗಿ ಆಫನೇಜ್ಗೆ ಹೋಗೋಣ ಅಂತ ನಾನು ಯಾವಾಗಲೂ ಇಲ್ಲಿ ಈಜಿಪುರದ ಹತ್ರ ಒಂದಿದೆ, ಆಯಿತಾ, ಅಲ್ಲಿ ಅವ್ರಿಗೆ ಡೊನೇಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಡಿಮಾರ್ಟಿಗೆ ಬಂದಿದ್ದೀನಿ ಕೋರ್ಮಂಗ್ಲದಲ್ಲಿ. ಇಲ್ಲಿ ಒಂದು ಸ್ವಲ್ಪ ಮಕ್ಕಳಿಗೆ ಅಕ್ಕಿ, ಗೋಧಿ, ಬೇಳೆ, ಉಪ್ಪು, ಸಕ್ಕರೆ ಇದನ್ನೆಲ್ಲ ತಗೋತೀನಿ ಅಂತ. ಆಮೇಲೆ ಸ್ನ್ಯಾಕ್ಸ್ ಏನಾದರೂ ತರೋದಿದ್ರೆ ತನ್ನಿ ಅಂತ ಅಂದರು. ಸೊ ಅದನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಕೊಡೋಣ ಮಕ್ಕಳಿಗೆ. ಸೊ ತಾತ ನನ್ನ ಜೊತೆ ಇದ್ದಾರೆ. ಹಾಯ್ ಅನ್ನಿ ಎಲ್ರಿಗೂ. ಯಾರು? ಅಕ್ಷಯ ತೃತೀಯ ಇವತ್ತು. ಅವ್ರಿಗೆ ಹೇಳಿದ್ದೀನಿ ಅನಾಥಾಶ್ರಮ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ ಅಂತ. ಹ್ಞೂ ಅಂತ ಅನ್ನಿದ್ದಾರೆ ಅವರು. ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ದಾನ ಧರ್ಮ ಮಾಡಿದ್ರೆ ಒಳ್ಳೇದು ಅಂತ. ಇವತ್ತಿನ ದಿನ ಒಳ್ಳೇದು ಅಂತ ಇವತ್ತು ಮಾತ್ರ ಮಾಡೋದಲ್ಲ, ನೀವು ಯಾವಾಗಲೂ ಮಾಡ್ತಾ ಇದ್ರೆ ಒಳ್ಳೇದು. ನನಗದೇನೋ ಓಲ್ಡ್ ಏಜ್ ಹೋಮ್ಗೆ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ನಾನು ಪ್ರತಿ ಸತಿ ಎಲ್ಲಿಗೆ ಮಾಡ್ತಾ ಇದ್ನೋ ಅಲ್ಲಿಗೆ ಮಾಡುವಂಥ ಚಾನ್ಸ್ ಮತ್ತೆ ಸಿಕ್ತು ನನಗೆ. ಬಟ್ ಇಲ್ಲಿ ತನಕ ನಾನು ಅವ್ರನ್ನ ವಿಸಿಟ್ ಮಾಡಿಲ್ಲ, ಆಯಿತಾ. ಯಾವಾಗಲೂ ಆನ್ಲೈನ್ ಪೇಮೆಂಟ್ ಕಳಿಸ್ತಾ ಇದೆ, ಅಥವಾ ಬ್ಲಿಂಕಿಟ್ ಮುಖಾಂತರ ಈ ಗೋಧಿ ಹಿಟ್ಟು ಎಲ್ಲ ಆರ್ಡರ್ ಮಾಡಿ ಆ ಪ್ಲೇಸಿಗೆ ಕಳಿಸ್ತಾ ಇದೆ. ಇವತ್ತು ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡಿ ಅಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ಖುಷಿ ಇದೆ ನನಗೆ. ಸೊ ಒಂದು ಚಿಕ್ಕ ಟಿಪ್, ಈ ಥರ ಆಸ್ಪಿಷಿಯಸ್ ಡೇ ಇದ್ದಾಗ ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ. ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಹಾಗೇ ಹೇಳ್ತಾರೆ, ಈ ದಿನ ಒಂದು ಹೊಸ ಗಿಡನ ನೀವು ಪ್ಲ್ಯಾಂಟ್ ಮಾಡ್ಬೋದು. ಹೊಸ ಬೀಜನ ಅದನ್ನು ಸಾಯಿಲ್ಗೆ ಹಾಕಿಬಿಟ್ಟು ನಿಮ್ಮ ಕನಸು ನನಸಾಗುತ್ತಲ್ಲ, ಆ ರೀತಿನಲ್ಲೆಲ್ಲ ಯೋಚನೆ ಮಾಡಿ ನೀವು ಪ್ಲ್ಯಾಂಟ್ ಮಾಡ್ಬೋದು. ಉಳಿದಿರೋದು ಮದರ್ ನೇಚರ್ ನೋಡ್ಕೋತಾರೆ ಅಂತ ಹಲವಾರು ನಂಬಿಕೆ ಇದೆ ಈ ದಿನ. ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಬೋದು, ಆಯಿತಾ. ಸೊ ಲೆಟ್ಸ್ ಗೋ. ಇದೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ನೀವು ಫ್ಯಾಮಿಲಿ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಥವಾ ನಿಮ್ಮ ಗ್ರೋತ್ ಆ್ಯಂಡ್ ಹ್ಯಾಪಿನೆಸ್ಗೆ ಪ್ರೇ ಕೂಡ ಮಾಡ್ಬೋದು. ಎನಿಥಿಂಗ್ ಪಾಸಿಟಿವ್ ಮಾಡಿದ್ರೆ ಸಾಕು. 2 ಡಿಮಾರ್ಟ್ಗೆ ನೀವು ಹೋಗಬೇಕು ಅಂದರೆ ವೀಕ್ ಡೇಸ್ ಪ್ರಿಫರ್ ಮಾಡಿ, ಕಮ್ಮಿ ಜನ ಇರ್ತಾರೆ. ಸೋನಾ ಮುಸ್ರಿ ಇರ್ಬೇಕಾ? ಇದೇ ಅಲ್ಲ, ಖರ್ಜೂರ ತಗೊಳ್ಳಿ. ಡೈಲಿ ಚಾಕ್ಲೇಟ್ಸ್ ತಿಂದರೆ ನಾನು ಬೈತೀನಿ. ಸೊ ಖರ್ಜೂರ ತಿಂದರೆ ಏನು ಅನ್ನಲ್ಲ ಅಂತ ಇವ್ರು ಖರ್ಜೂರ ಇಷ್ಟಪಡ್ತಾರೆ, ಆಯಿತಾ. ಆ್ಯಂಡ್ ಏನೇನು ಬೇಕೋ ಅದನ್ನು ಶಾಪ್ ಮಾಡಿದೆ, ಆಯಿತಾ. ಇವಾಗ ಹುಡ್ಕಾಡ್ಕೊಂಡು ಹೋಗ್ಬೇಕು ಎಲ್ಲಿ ಈ ಜಾಗ ಅಂತ. ಈಜಿಪುರ ಅಂದರೆ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಹತ್ತಿರನೇ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅವ್ರು ಹೇಳಿರುವಂಥ ಅಷ್ಟು ಐಟಮ್ಸ್ನ ತಂದಿದ್ದಾಯಿತು. ಆ್ಯಂಡ್ ಐ ಹೋಪ್ ಪುಟಾಣಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಕೊಟ್ಟಾಯಿತು ಫೈನಲಿ. ನೋ ವರೀಸ್, ಎನಿ ಟೈಮ್. ನಾನು ಮುಂಚೆ ಎಲ್ಲ ಕಳಿಸ್ತಾ ಇದ್ದೆ, ಫಸ್ಟ್ ಟೈಮ್ ಬಂದಿರೋದು ನಾನು. ಅದೇ ಮಕ್ಳು ಇದ್ದಾರಾ? 4 o'clock ಬರ್ತಾರೆ, ಸಮ್ಮರ್ ವೆಕೇಶನ್. ಅದೇ ಇವಾಗಿಲ್ಲ ಅಲ್ಲ ಮಕ್ಕಳು. ಅದೇ ಇರ್ತಿದ್ರೆ ನಾನು ಇರ್ತಾ ಇದ್ದೆ, ಮಕ್ಳು ಇಲ್ಲ ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಆಗ್ತೀನಿ. ನೋ ವರೀಸ್, ಬಾಯ್, ಹುಷಾರು. ಬಂದಿದ್ದ ಕೆಲಸ ಆಯಿತು. ಅವ್ರಿಗೆ ತುಂಬ ಖುಷಿಯಾಗಿದೆ, ನನಗೂ ಖುಷಿಯಾಗಿದೆ. ಅವ್ರೇನು ಆಶ್ರಮನ? ಏನದು ಆಶ್ರಮ? ಮಕ್ಕಳು, ಪುಟಾಣಿ ಮಕ್ಕಳು. ಅವಕ್ಕೆ ಇದು ಕೊಟ್ಟೆ?
ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಆಯಿತು. ಮ್ಯಾಂಗೋ ಸೀಸನ್ ಬೇರೆ, ಮನೆಗೆ ವಾಪಸ್ ಬರ್ತಾ ಇಲ್ಲೇನಾದರೂ ಡೆಸರ್ಟ್ಸ್ ಅಥವಾ ಐಸ್ ಕ್ರೀಮ್ಸ್ನ ಪಿಕ್ ಮಾಡೋಣ ಅಂತ ಬಂದೆ ಮಿಲಾನೋ ಐಸ್ ಕ್ರೀಮ್ಗೆ. ಇಂದ್ರನಗರಲ್ಲಿ ಇದೆಯಲ್ವಾ ಅದಕ್ಕೆ. ಆ್ಯಂಡ್ ಮ್ಯಾಂಗೋ ಡೆಸರ್ಟ್ಸ್ ತುಂಬ ಆ್ಯಾವ್ರೇಜ್ ಆಗಿತ್ತು ಗೊತ್ತಾ. ಇವ್ರ ಐಸ್ ಕ್ರೀಮ್ಸ್ ಅಂತೂ ಟ್ರೈ ಮಾಡೋದಕ್ಕಾಗಿಲ್ಲ ನನಗೆ. ತಿನ್ನೋಣ ಅಂತ ಆರಾಮದಲ್ಲಿ ಕೂತ್ರೆ ಈ ತಾತಪ್ಪ ಚೆಲ್ಲೇ ಬಿಟ್ಟರು. ಯಾವಾಗ ನೋಡಿದ್ರು ಅಲ್ಲಿ ಇಲ್ಲಿ ಚೆಲ್ಲೋದೇ ಆಯ್ತಪ್ಪ. ಎನಿವೇಸ್, ನೀವು ಇಲ್ಲಿ ತಿರಾಮಿಸು ಟ್ರೈ ಮಾಡ್ಬೋದು. ಅವರ ಫಾಸ್ಟ್ ಸೆಲ್ಲಿಂಗ್ ಡೆಸರ್ಟ್ ಅಂತೆ, ಅದು ಚೆನ್ನಾಗಿತ್ತು. ಅದು ಬಿಟ್ಟರೆ ಇವರ ಮ್ಯಾಂಗೋ ಪಾಪ್ಸಿಕಲ್ಸ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ನಮ್ಮ ತಾತಂದು ಎಲ್ಲ ಬಟ್ಟೆನಲ್ಲಿ ಏನಾದರೂ ಒಂದು ಕಲೆ. ಇವಾಗ ಪೇಸ್ಟ್ರಿ ತಿನ್ನೋದಕ್ಕೆ ಕರ್ಕೊಂಡು ಹೋದ್ನ ಒಂದಷ್ಟು ಹಾಕಿದ್ರು ಅಲ್ಲ. ನೋಡಿ ನೋಡಿ ಅವಕ್ಕೆಲ್ಲ ಚಮಚಗಳು ಜಾಗ್ರವಾಗಿರೋದು ಹಾಂ ಏನು ಇದಾಗ್ಬಿಡ್ತಾವೆ ಚಮಚ ಓಹೋ. ಜಾಸ್ತಿ. ಆಮೇಲೆ ಇನ್ನೇನಿಲ್ಲ, ಮನೇಲಿದ್ರು ಬೀಳುತ್ತೆ, ಹೊರಗಡೆ ಹೋದ್ರೂ ಬೀಳುತ್ತೆ. ಆ ಕಲೆ ಅಂತೂ ಹೋಗುತ್ತಾ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಟೋರೀಸ್ನೆಲ್ಲ ರಿವರ್ಸ್ ಆಗಿ ನೋಡ್ತೀರಾ. ಸೊ ಅಕ್ಷಯ ತೃತೀಯ ಆಯ್ತಾ, ಚಿನ್ನ ಅಂತ ಹೇಳ್ತಾ ಇದ್ನ ಇಷ್ಟೊತ್ತು. ಇವಾಗ ನೋಡಿದ್ರೆ ಹಿಂದಿನ ದಿನ ನಾನು ಚಿನ್ನದ ಅಂಗಡಿಗೆ ಹೋಗಿದ್ದೆ. ಯಾಕೆ ಗೊತ್ತಾ? ಚಿನ್ನ ಪರ್ಚೇಸ್ ಮಾಡೋದಕ್ಕಲ್ಲ, ಬಟ್ ವಿಡಿಯೋ ಮಾಡೋದಕ್ಕಂತ. ನನ್ನ ಕೂದಲು ಹೇಗಿತ್ತಂತ ನೋಡಿದ್ರಲ್ವಾ. ಸೊ ನಾನು ಬಿ ಬ್ಲಂಟ್ ಅವರ ಬಾಂಡ್ ರಿಪೇರ್ ರೇಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಒಂದೇ ವಾಶಲ್ಲಿ ನಮ್ಮ ಡ್ಯಾಮೇಜ್ ಆಗಿರುವಂಥ ಬಾಂಡ್ಸ್ನ 89% ತನಕ ರಿಪೇರ್ ಮಾಡುತ್ತೆ. ವೆಟ್ ಹೇರ್ ಮೇಲೆ ಶ್ಯಾಂಪೂನ ಹಾಕಿ ಜೆಂಟಲಾಗಿ ಮಸಾಜ್ ಮಾಡಬೇಕು. ಇದರಲ್ಲಿ ಮ್ಯಾಲಿಪೆಪ್ಟೈಡ್ ಬಾಂಟೆಕ್ ಇದೆ, ಮ್ಯಾಲಿಕ್ ಆಸಿಡ್ ಇದೆ, ನ್ಯಾನೋಪೆಪ್ಟೈಡ್ ಇದೆ. ಇದೆಲ್ಲ ಏನು ಮಾಡುತ್ತೆ ಅಂತ ಕೇಳಿದ್ರೆ, ನ್ಯಾನೋಪೆಪ್ಟೈಡ್ ನಮ್ಮ ಹೇರ್ ಶಾಫ್ಟ್ ಒಳಗಡೆ ಡೀಪ್ ಆಗಿ ಪೆನಿಟ್ರೇಟ್ ಆಗುತ್ತೆ, ಬ್ರೋಕನ್ ಬಾಂಡ್ಸ್ನ ರಿಪೇರ್ ಮಾಡುತ್ತೆ ಫ್ರಮ್ ಡ್ಯಾಮೇಜ್. ಹಾಗೆಯೇ ಮ್ಯಾಲಿಕ್ ಆಸಿಡ್ ಥಿನ್ ಲೇಯರ್ನ ಕ್ರಿಯೇಟ್ ಮಾಡುತ್ತೆ ಹೇರ್ ಮೇಲೆ ಟು ರೀಸ್ಟೋರ್ ಪ್ರೋಟೀನ್ ಇನ್ ದ ಹೇರ್. ಆಯಿತಾ, ಡ್ಯಾಮೇಜ್ನ ರಿಪೇರ್ ಮಾಡುತ್ತೆ. ಹಾಗೆಯೇ ಶೈನಿ ಹೇರ್ ನಮ್ಮದಾಗುತ್ತೆ. ಇವಾಗ ಕಂಡೀಷ್ನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ ಶಾರ್ ಆದಮೇಲೆ ನಾನು ಕ್ವಿಕ್ಕಾಗಿ ನನ್ನ ಫಸ್ಟ್ ಮೀಲ್ಸ್ನ ತಿಂತಾ ಇದ್ದೀನಿ. ಯಾಕಂದರೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ಲ. ಸೊ ಮೀಲ್ ತಿಂದ ಆದಮೇಲೆ ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಮೆಂಬರ್, ಬಿ ಬ್ಲಂಟ್ ಅವರ ಬಾಂಡ್ ರಿಪೇರ್ ಡ್ಯಾಮೇಜ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಇಸ್ ರೆಕಮೆಂಡೆಡ್ ಬೈ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್. ಗೊತ್ತಾ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕಲ್ವಾ. ಬಿಫೋರ್ ನೋಡಿದ್ರಿ ಹೇಗಿತ್ತು ಅಂತ, ಆಫ್ಟರ್ ನೋಡಿ ದರ್ ಇಸ್ ಅ ಬ್ಯೂಟಿಫುಲ್ ಶೈನಿ ಎಫೆಕ್ಟ್ ಆ್ಯಂಡ್ ಸಾಫ್ಟ್ ಟೆಕ್ಸ್ಚರ್ ಅಂತಲೂ ಅನ್ನಿಸ್ತಾ ಇದೆ. ಆ್ಯಂಡ್ ನೀವು ರೆಗ್ಯುಲರ್ ಯೂಸ್ ಮಾಡಿದ್ರೆ ನಿಮಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮ್ಮದು ಡ್ಯಾಮೇಜ್ಡ್ ಹೇರ್ ಆಗಿದ್ದರೆ, ಡ್ರೈ, ಬ್ರಿಟಲ್ ಆ್ಯಂಡ್ ಡಲ್ ಹೇರ್ ಆಗಿದ್ದರೆ, ಅದು ಸ್ಮೂತ್ ಆ್ಯಂಡ್ ಶೈನಿ ಆ್ಯಂಡ್ ಸಾಫ್ಟ್ ಆಗಬೇಕು ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ನಿಮಗೂ ಬಿ ಬ್ಲಂಟ್ ಅವರ ಈ ಒಂದು ಬಾಂಡ್ ರಿಪೇರ್ ಶ್ಯಾಂಪೂ ಜೊತೆಗೆ ಕಂಡೀಷ್ನರ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ ಆಯಿತಾ. ಆ್ಯಂಡ್ ನನ್ನ ಒಂದು ಕೂಪನ್ ಕೋಡ್ VEE2025 ಅಂತ ಯೂಸ್ ಮಾಡಿದರೆ ನಿಮಗೆ ಬಿ ಬ್ಲಂಟ್ ವೆಬ್ಸೈಟಲ್ಲಿ 20% ಆಫರ್ ಸಿಗುತ್ತೆ. ಹಾಗೆಯೇ ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಹೊಸ ಚಿನ್ನದ ಅಂಗಡಿ ಓಪನ್ ಆಗ್ತಾ ಇದೆ. ಸೊ ಕರೆದಿದ್ದಾರೆ ಹಾಗೆ ವಿಡಿಯೋ ಮಾಡಬೇಕು ಅಂತ. ಸೊ ಅಲ್ಲಿಗೆ ಹೊರಟಿದ್ದೀನಿ. ಇವಾಗ ಬೀಳ್ತಾ ಇತ್ತು. ಈ ಥರ ನನಗೆ ಚಿನ್ನದ ಅಂಗಡಿ ಶೂಟಿಂಗ್ ಎಲ್ಲ ಕರೀತಾರಲ್ಲ, ಅವಾಗ ಇಷ್ಟು ದೊಡ್ಡ ಸರ ಎಲ್ಲ ಹಾಕೋದಕ್ಕೆ ಕೊಡ್ತಾರ. ನನಗೆ ಫಸ್ಟ್ ಟೈಮ್ ನನಗೆ ಮಲ್ಬಾರ್ ಅವರು ಆ ಥರ ಮಾಡಿದ್ರು ಆಯಿತಾ. ನನಗೆ ಫುಲ್ ಖುಷಿ, ಅಬ್ಬ ಎಷ್ಟು ದೊಡ್ಡ ಸರ. ಅವಾಗಿನ್ನ ಮದುವೆ ಆಗಿರಲಿಲ್ಲ, ಲೈಫಲ್ಲಿ ನಾನು ಅಷ್ಟು ಭಾರತ್ ಸರ ಹಾಕೊಂಡೇ ಇರಲಿಲ್ಲ. ನನಗೆ ವಾವ್ ಹೆಂಗೆ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇತ್ತು ಗೊತ್ತಾ. ಸೊ ಆ ಮೊಮೆಂಟ್ಸ್ ಎಲ್ಲ ಇನ್ನೂ ಪ್ರೆಷಸ್. ಇವಾಗ ಆಬ್ವಿಯಸ್ಲಿ ನೋಡ್ಬೋದು, ಮದುವೆನಲ್ಲಿ ಚಿನ್ನದ ಸರ ದೊಡ್ಡದಾಗಿರೋದು ಹಾಕೊಂಡಿದ್ದೀನಿ. ಬಟ್ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಅದೊಂಥರ ಬೇರೆ ರೀತಿನಲ್ಲಿ ಅನಿಸುತ್ತೆ ಅಲ್ಲ. ನಂದು ಎಲ್ಲ ಪ್ರಾಡಕ್ಟ್ ಫುಲ್ ಖಾಲಿಯಾಗಿ, ನಿಮಗೆ ಗೊತ್ತಾ ನಾನು ಏನು ಮಾಡ್ತೀನಿ ಅಂದರೆ, ಇದು ಖಾಲಿ ಆದಮೇಲೆ ಇದನ್ನು ಕಟ್ ಮಾಡಿ ಯೂಸ್ ಮಾಡ್ತೀನಿ. ಫುಲ್ ಯೂಸ್ ಮಾಡ್ತೀನಿ ನಾನು. ಅವಾಗವಾಗ ಒಂದೊಂದು ಪಿಂಪಲ್ ಬರುತ್ತೆ. ಇಲ್ಲೊಂದು 3 ಪ್ಯಾಟೆ ಹುಡುಗಿ ಹಳ್ಳಿ ಅಲಂಕಾರದಲ್ಲಿ. ಯಾಕೋ ಆ ಹಾಡು ನನ್ನ ತಲೆನಲ್ಲೇ ಇದೆ ಅವಾಗಿಂದ. ಸಾಕಮ್ಮ, ಎಷ್ಟು ಹಚ್ಕೊತೀಯ. ತುಂಬ ಜನ ನನ್ನ ಕೇಳ್ತಾ ಇರ್ತೀರ, ನಿಮ್ಮ ಮೇಕಪ್ ರೂಟೀನ್ ನಮಗೆ ಹೇಳ್ಕೊಡಿ ಅಂತ. ನನ್ನ ಸ್ಕಿನ್ ಕೇರ್, ಮೇಕಪ್ ರೂಟೀನ್ ಏನೇ ಇದ್ರೂ ಸಿಂಪಲಾಗಿ 2 ಸ್ಟೈಲ್ದು ನಾನು ಮಾಡೋದು. ಫಂಕ್ಷನ್ಗೆ, ಇವೆಂಟ್ಸ್ಗೆ, ವೆಡ್ಡಿಂಗ್ಗೆ ಅಂತ ಒಂಥರ ಆದರೆ, ಡೈಲಿ ಸಿಂಪಲಾಗಿ ಹೊರಗಡೆ ಹೋಗಬೇಕು ಅಂದರೆ ಇನ್ನೊಂಥರ. ನಿಮಗೆ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು, 1-on-1 ಕ್ಲಾಸಸ್ ತಗೋಬೇಕು ಅಂದರೆ ಹೇಳಿ, ನಾನು ನಿಮಗೆ ಕ್ಲಾಸಸ್ ತಗೋತೀನಿ, ಹೇಳ್ಕೊಡ್ತೀನಿ ಆಯಿತಾ. ಹಾಗೆಯೇ ನಾನು ರೆಡಿ ಆಗಿಬಿಟ್ಟು ಚಿನ್ನದ ಅಂಗಡಿಗೆ ಹೋದೆ. ಟ್ರೈ ಮಾಡ್ತಾ ಎಷ್ಟು ಚೆನ್ನಾಗಿತ್ತು, ಹೊಸ ಕಲೆಕ್ಷನ್ಸ್ ಇಷ್ಟ ಆಯಿತು ನನಗೆ. ಬಟ್ ತಗೊಳ್ಳಿಲ್ಲ. ನೋಡಿಕೊಂಡು ಹಾಕ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಪ್ಪ
ಮನೆಗೆ ಬಂದು ನೋಡಿದ್ರೆ ಒಂದಷ್ಟು ದೀಪು ಅವ್ರಿಗೆ ನಾನು ಶೇವಿಂಗ್ ಕ್ರೀಮ್ ಎಲ್ಲ ಆರ್ಡರ್ ಮಾಡಿದ್ದು ಬಂದಿತ್ತಾ ಅದನ್ನ ಆರ್ಗನೈಸ್ ಮಾಡಬೇಕು. ಇವಾಗಂತೂ ಆನ್ಲೈನ್ ಶಾಪಿಂಗ್ ಬಂದು ಲೈಫ್ ಎಷ್ಟು ಈಸಿ ಆಗಿದೆಯಲ್ಲ, ಮನೇಲಿ ಕೂತ್ಕೊಳ್ಳೋದು, ಆರ್ಡರ್ ಮಾಡೋದು, ಮನೆಗೆ ಬರುತ್ತೆ ಅಪ್ಪ ಪ್ರಾಡಕ್ಟ್. ಇನ್ನು 3 to 4 ಮಂತ್ಸ್ ಆರಾಮದಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂತ. ಹಾಗೆಯೇ ನಿಮ್ಗೆ ಗೊತ್ತಾ ಒಂದು ವಿಷಯ, ನಾನು ರೀಸೆಂಟಾಗಿ ಭಗವದ್ಗೀತಾನ ತರಿಸಿದ್ದೀನಿ ಆಯಿತಾ, ಓದಬೇಕು ಅಂತ. ಅಂದರೆ ನಮಗೆ ಸಿಟ್ಟಲ್ಲಿದ್ದಾಗ, ಬೇಜಾರಲ್ಲಿದ್ದಾಗ ಅಥವಾ ಲೈಫಲ್ಲಿ ಕ್ಲಾರಿಟಿನೇ ಇಲ್ಲದೆ ಇದ್ದಾಗ ಭಗವದ್ಗೀತೆ ಯಾವುದಾದ್ರೂ ಒಂದು ಪೇಜ್ನ ಓಪನ್ ಮಾಡಿ ಓದಬೇಕಂತೆ. ಅಂದರೆ ನಮ್ಮ ಲೈಫ್ಗೆ ಅದು ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡುತ್ತಂತೆ, ಕ್ಲಾರಿಟಿ ಸಿಗುತ್ತೆ ನಮಗೆ, ನಾವು ಹುಡುಕ್ತಾ ಇರುವಂಥ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು ನಂಗೆ ಯಾರು. ಆ ದಿನ ನಾನು ಆರ್ಡರ್ ಮಾಡಿದ್ದೆ, ಕಾಯ್ತಾ ಇದೆ ಯಾವಾಗ ಬರುತ್ತೆ ಅಂತ. ಇವತ್ತೇ ಫಸ್ಟ್ ಡೇ ನಾನು ಓದ್ತಾ ಇದ್ದೀನಿ ಆ್ಯಂಡ್ ನನಗೆ ತುಂಬ ರಿಲೇಟೇಬಲ್ ಅನ್ನಿಸ್ತು ಗೊತ್ತಾ. ನೀವು ಯಾವತ್ತಾದ್ರೂ ಇದನ್ನು ಟ್ರೈ ಮಾಡಿದ್ದೀರಾ? ನನಗಂತೂ ಫುಲ್ ಬುಕ್ ಓದೋ ಪ್ರಾಕ್ಟೀಸಸ್ ಎಲ್ಲ ಇಲ್ಲ, ಬಟ್ ಈ ಥರ ಬೇಜಾರಾದಾಗ ಯಾವತ್ತಾದರೂ ಏನಾದರೂ ಅನಿಸಿದ್ರೆ ನಾನು ಒಂದು ಪೇಜ್ ಓಪನ್ ಮಾಡಿ ಓದಿದ್ರೆ ನಂಗೆ ಕ್ಲಾರಿಟಿ ಸಿಗುತ್ತಲ್ವ, ಮನಸ್ಸು ಒಂದು ಸ್ವಲ್ಪ ಹಗುರ ಆಗುತ್ತಲ್ವ. ಸೊ ನನಗೆ ತುಂಬ ಇಷ್ಟ ಆಯಿತು ಆ ವಿಚಾರ ಆ್ಯಂಡ್ ಈ ಟೈಮ್ ಓದಿದಾಗ ನಂಗೆ ಹೆಲ್ಪ್ ಕೂಡ ಆಯಿತು. ಇನ್ನು ಸಂಜೆ ವರ್ಕೌಟ್ ಹೋಗಬೇಕು, ಅದಕ್ಕೂ ಮುಂಚೆ ನಮ್ಮ ಅಡುಗೆಯವ್ರು ಬಂದಿರಲಿಲ್ಲ ಅಂತ ಇವತ್ತು ಏನು ಮಾಡ್ತಾಯಿದ್ದೀನಿ, ತೊಂಡೆಕಾಯಿ ಕಡಲೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ಒಗ್ಗರಣೆ ಆಯಿತಾ. ಇನ್ನು ಇದಕ್ಕೆ ಈರುಳ್ಳಿ ಹಾಕೋದು, ಅದನ್ನು ಚೆನ್ನಾಗಿ ಫ್ರೈ ಮಾಡೋದು, ಆಮೇಲೆ ಟೊಮ್ಯಾಟೊ ಹಾಕೋದು, ಅದನ್ನು ಚೆನ್ನಾಗಿ ಫ್ರೈ ಮಾಡೋದು. ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ ಇಷ್ಟಪಡ್ತಾರೆ. ಸೊ ತೊಂಡೆಕಾಯಿನ ನಾನು ವಿಸಿಲ್ ಕೂಡಿಸಿದ್ದೀನಿ, ಅದನ್ನು ಇಲ್ಲಿಗೆ ಹಾಕೋದು. ಕಡಲೆನೂ ಆಯಿತು, ಅದನ್ನು ಮತ್ತೆ ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತಾ. ಎನಿವೇಸ್ ಇಲ್ಲಿ ಕುಕ್ ಆಗಿದೆ, ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಂದು ಸ್ವಲ್ಪ ತೆಂಗಿನಕಾಯಿ ಸಾಂಬಾರು ಪೌಡ್ರ್ ಹಾಕೋದು, ಕೊತ್ತಂಬರಿ ಸೊಪ್ಪು ಹಾಕೋದು, ಅಲ್ಲಿಗೆ ಇದು ಮುಗ್ದೇ ಹೋಯಿತು ಈ ಪಲ್ಯ. ಇದು ಹೋಮ್ ಮೇಡ್ ಸಾಂಬಾರು ಪೌಡರ್ ಅಮ್ಮ ಮಾಡಿಟ್ಟಿದ್ರು ಪಾಪ, ಅದಿತ್ತು ಅಂತ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ಲ, ಜೊತೆಗೆ 1 hour ವರ್ಕೌಟ್. ಹೊರಗಡೆ ಹೋದರೆ ಆಗಲ್ಲ, ಬಟ್ ಮನೆಯಲ್ಲಿದ್ದಾಗ ಪ್ರತಿದಿನ ಪ್ರಯತ್ನ ಪಡ್ತೀನಿ. ಒಂದಿನ ವೇಟ್ ಟ್ರೈನಿಂಗ್, ಇನ್ನೊಂದಿನ ಡಾನ್ಸ್ ಫಿಟ್ನೆಸ್ ಅಂತ. ಇವತ್ತು ವೇಟ್ ಟ್ರೈನಿಂಗ್ ಆಯಿತು. ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ ಅಂತ ಆ್ಯಪಲ್ ವಾಚಲ್ಲಿ ರೆಕಾರ್ಡ್ ಆಗಿರುತ್ತೆ ಆಯಿತಾ. 1 hour ಫುಲ್ ಇಂಟೆನ್ಸ್ ವರ್ಕೌಟ್ ಆದಮೇಲೆ ಖುಷಿ ಆಗುತ್ತೆ, ಇಷ್ಟೊಂದು ಕ್ಯಾಲರೀಸ್ ಬರ್ನ್ ಆಯಿತು, ಏನಾದರೂ ವರ್ಕೌಟ್ ಮಾಡಿದ್ದೀನಿ ಅಂತ. 300 ಕ್ಯಾಲರೀಸ್ ಅಂತ ತೋರಿಸ್ತಾ ಇದೆ. ತಾತ 1 month ಆದಮೇಲೆ ಮತ್ತೆ ಮನೆಗೆ ಬಂದಿದ್ದಾರೆ ಆಯಿತಾ. ಲೆಟ್ಸ್ ಸಿ, ಖುಷಿ ನನಗೆ ಫುಲ್. ಯಾರು ಯಾರು ಬಂದಿದ್ದು, ಯಾರು ಬಂದಿದ್ದು, ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ತಾತ ಎಲ್ಲಿ, ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಅಂತ. ಉತ್ತರ ಇವತ್ತು ಗೊತ್ತಾಗುತ್ತೆ. ಕೂರಪ್ಪ. ಕೂತೀನಪ್ಪ, ಇಲ್ಲಿ ನೀರು ತಗೋ ಕುಡಿಯೋಕೆ ಒಂದಿಷ್ಟು. ಕೂರಿ. ಎಷ್ಟು ದಿನ ಹೋಗಿದ್ದು? 1 ತಿಂಗಳಾಗಿದೆ. ಅಲ್ಲೇ ಕೂರೋದ ಅಂತ ಅನ್ಕೊಂಡಿದ್ದೆ ನಾನು. ಅಲ್ಲೇ ಕೂರ್ತೀರಾ ಅಂತ ಅನ್ಕೊಂಡಿದ್ದೆ, ಸುದ್ದಿನೇ ಇಲ್ಲ, ನೆನಪಾಗಿಲ್ಲ. 1 ತಿಂಗಳು ಓದೇಕಿಲ್ಲ. ಹೋಗೋಣ ಅಂದರೆ ಓದುವಂತೆ ಹೀಗೆ ಅವನು ಹೇಳ್ತಿ ಹಂಗೆ ಹೇಳ್ತಿ ಹೋಗಿರೋದು. ಒಮ್ಮೆ ನಾವು ಏನು ತಿಂಡಿ ಇದು ಅಂಥದ್ದು ಚಿತ್ರಾನ್ನ, ಪುಳಿಯೋಗರೆ. ನೆಕ್ಸ್ಟ್ ಟೈಮ್ ನೀವು ತಾತನೆಲ್ಲಾದರೂ ಮೀಟ್ ಮಾಡಿದಾಗ ಕೇಳಿ ಆಯಿತಾ, ಏನು ತಿಂಡಿ ಅಂತ. ಯಾವಾಗಲೂ ಹೇಳೋದು ಚಿತ್ರಾನ್ನ, ಪುಳಿಯೋಗರೆ, ಅದು ಎರಡೇ ಬರುತ್ತೆ ಅವ್ರಿಗೆ. ಏನು ತಿಂಡಿ ಮಾಡಿದ್ರು ಅವ್ರ ಪ್ರಕಾರ ಅದೇ. ಯಾರಿಗಾದರೂ ಬೇಜಾರಾಗಿದ್ದರೆ, ಅವ್ರಿಗೆ ಜಾಗ ಚೇಂಜ್ ಆದಾಗ ಅಥವಾ ಬೇರೆ ಜನರು ಮಧ್ಯೆ ಇದ್ದಾಗ ಮನಸ್ಸೂ ಚೇಂಜ್ ಆಗುತ್ತೆ ಅಲ್ವಾ, ಮತ್ತೆ ಮುಂಚಿನ ಥರನೇ ಆಗ್ತಾರೆ. ನೋಡೋದು ನೋಡಿ ಮನೆಗೆ ಬಂದೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗಿತ್ತಲ್ಲ ಮನೆಗೆ ಬಂದು. ಮನೆ ನೆನಪಾಗಿಲ್ಲ ಯಾಕಲ್ಲ, ಮತ್ತೆ ಮನೆ ನೆನಪಾಗದಲ್ಲೂ ಇರ್ತೀನಿ. ಮತ್ತೆ ಬಂದಿಲ್ಲ. ಹೋಗೋಣ ಅಂದರೆ ಅವರು ಇಲ್ಲೇನು ಇರೋಕ್ಕಲ್ವಾ, ಅಲ್ಲೇ ಹೋಗಕ್ಕಲ್ವಾ. ಅಯ್ಯೋ ಆಮೇಲೆ ಅಂತೂ ನೆನ್ನೆ ದಿವಸ ಹೋಗಿರೋ ಬಿಡೋಕು ಅಂತ ಇದು ಮಾಡಿದ್ರೆ ಸರಿ ಅಂತೇಳಿ ಅಮ್ಮ ಅಪ್ಪ ಹೋಗೋದು. ಅಮ್ಮ ಅಪ್ಪ 3 ವಾರ ಆಯಿತು. ನನಗೆ ಗ್ರಾಚಾರ ಸರಿ ಇಲ್ಲ ಕಣಮ್ಮ. ಅವತ್ತೇನೇನೋ ನಾನು ಮಾಡಿ ಪಾಪ ಅವರು ನನಗೇನು ತೊಂದರೆ ಮಾಡಿಲ್ಲ. ಅವರು ಯಾವ ಬೇಜಾರಾಗಿ ಏನು ನನಗೆ ಗ್ರಾಚಾರ ಕಾಡ್ತಾ ಇತ್ತು ನನ್ನ. ಆ ಗ್ರಾಚಾರದಲ್ಲೇ ನಾನು ಆ ಥರ ಆಗಿರೋದು. ನನ್ನ ಗ್ರಾಚಾರ ಸರಿ ಇಲ್ಲ ಕಾಣ್ತಿದ್ದೆ. ಓದ್ತಿದ್ದೆ ಬರ್ತಿದ್ದೆ ಹಿಂಗಾಗಿದೆ ಕಣಮ್ಮ. ನನ್ನ ಯಾರು ಬೇಜಾರು ಇಟ್ಕೋಬೇಡಿ, ನನ್ನ ಗ್ರಾಚಾರ ಇನ್ನ ಸಿಟ್ ಮಾಡ್ಕೋತೀರಾ? ನನ್ನ ಗ್ರಾಚಾರ ಇನ್ನೂ ಸರಿಯಾಗಿ ಕೇಳಲ್ಲ. ಅವ್ರಿಗೆ ಕಾಲು ಊದ್ಕೊಂಡಿದೆಯಲ್ಲ,
ಅದು ಇನ್ನೂ ಕಮ್ಮಿ ಆಗಿಲ್ಲ ಊತ, ಬಿಕಾಸ್ ನಾನು ಹೇಳ್ದಂಗೆ ಅಲ್ಲೆಲ್ಲ ಬ್ಲಡ್ ಕ್ಲಾಟ್ಸ್ ಆಗಿದೆ. ಸೊ ಬ್ಲಡ್ ಫ್ಲೋ ಸರಿಯಾಗಿ ಆಗ್ತಾ ಇಲ್ಲ. ಅದು ಕಾಲು ದಪ್ಪ ಇದೆ, ಇನ್ನು 2 ಮಂತ್ಸ್ ಆಯಿತು. ಕಾಲು ದಪ್ಪ ಇದೆ, ಸಣ್ಣ ಆಗುತ್ತೆ, ದಪ್ಪ ಇದೆ, ಸಣ್ಣ ಆಗುತ್ತೆ. ಅವ್ರಿಗೂ ಸುಸ್ತಾಗಿ ಹೋಗಿದೆ. ಇನ್ನೇನು ಮಾಡೋಣ ನಾವು? ಅಟ್ಲೀಸ್ಟ್ ಹೆಲ್ದಿಯಾಗಿದ್ದಾರ, ಓಡಾಡ್ಬೋದಾ? ಓಡಾಡೋಕ್ಕಾಗುತ್ತೆ ತಾನೇ? ಮೆಟ್ರೋ ತಿರ್ಗಾಡ್ಬೇಕು. ಎಲ್ಲರ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಆಯಿತಾ. ಬಟ್ ಇವತ್ತು ನಾವು ಹೀಗಿದ್ದೀವಿ, ನಾಳೆ ಹೇಗಿರ್ತೀವೋ, ಎಲ್ಲಿರ್ತೀವೋ, ಏನು ಮಾಡ್ತಾ ಇರ್ತೀವೋ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಇದು ನಮ್ಮ ಫ್ಯಾಮಿಲಿ, ನಾವು ಬಿಟ್ಟು ಕೊಡಬಾರ್ದು. ಏನೇ ಆಗಲಿ ಅವ್ರಿಗೆ ನಾವು, ನಮಗೆ ಅವರು. ನಾನು ಹೋಗೋಣ ಅಂತ ಅಂದ್ರೆ ಅವ್ರು ಬಿಡಲ್ಲ. ಇಡೀ 2 ರೋಡಿಂದಲೂ ಇದು ಮಾಡಿದೆ. ಅವ್ನು ನಂಗೆ ಅಲ್ಲೇ ಮಾಡೋಕ್ಕೆ, ಅಲ್ಲಿ ಇಲ್ಲೇನು ಬೇಡವಾ, ಇಲ್ಲಿ ಬೇಜಾರಾಗ್ತೈತೆ ನಿಂಗೆ. ಅವಳಂಗೆ ಅವನಿಗೆ. ಆದಿ ಸುಮ್ಮನು ತಾತನ ಮೇಲೆ ತುಂಬ ಪ್ರೀತಿ. ನನಗೆ ಅಪ್ಪಾಜಿ ಯಾವಾಗಲೂ ಹೇಳೋರು, ಆದಿಗಂತೂ ತಾತನ ಮೇಲೆ ಫುಲ್ ತುಂಬ ಆಸೆ ಪ್ರೀತಿ ಅಂತ ಮುಂಚೆಯಿಂದನು. ಸೊ ಅವ್ರಿಗೂ ಖುಷಿಯಾಗಿರುತ್ತೆ ತಾತ ಅಲ್ಲಿರೋದು. ತಿನ್ನೋದು ನೋಡಿ, ಅಯ್ಯೋ ದೇವ್ರೆ. ಬಂದ್ರ, ಕೂತ್ರು, ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟೆ, ತಿಂದರು. ಇವಾಗ ಅವ್ರ ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ದಾರೆ. ತಾತನಿಗೆ ಯಾಕೋ ಇತ್ತೀಚೆಗೆ ಫುಲ್ ಬೇಜಾರಾಗ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು. ಅವರ BP ಟೆಸ್ಟ್, ಸೋಡಿಯಂ ಟೆಸ್ಟ್, ಶುಗರ್ ಟೆಸ್ಟ್ ಎಲ್ಲ ಮಾಡಿಸಿದ್ರೆಲ್ಲ ನಾರ್ಮಲ್ ಆಗಿದೆ. ಯಾಕೆ ಏನು ಅಂತ ಗೊತ್ತಾಗಲಿಲ್ಲ. ಸರಿ ಆದಿ ಮನೆಗೆ ಹೋಗ್ತೀನಿ ಅಂತಿದ್ರ, ಅಲ್ಲಿ ಹೋದರೆ ಒಂದು ಸ್ವಲ್ಪ ಚೇಂಜಸ್ ಬರುತ್ತೆ ಅಂತ ಅಲ್ಲಿ ಕಳಿಸಿದ್ವಿ. ಬಂದು ಅವ್ರ ಸ್ಟೋರಿ ಕೇಳಿದ್ರಲ್ಲ. ಆಮೇಲೆ ಏನು ಸಮಾಚಾರ? ಏನು ಬೇಕು ನೀನೇ ಹೇಳು, ಇನ್ನೇನಿಲ್ಲ ಅಲ್ಲೇ ಸಮಾಚಾರ. ನೀನು ಊರಿಗೆ ಹೋಗಿದ್ದು ಸ್ವಲ್ಪ ವರ್ತಮಾನ ಆಯ್ತು. ಊರಿಗೆ ಹೋಗ್ಯವ್ರಂತೆ ಅಂತೇಳಿ, ಏನೇನೇನು ಅತಿಗಮ್ಮ ಹೋಗ್ಯವ್ರಂತೆ ಅಂತೇಳಿ ಇದ್ದೀವಿ. ಅಪ್ಪೆ ಅಂದ ಹಂಗೆ ಆಯ್ತು. ವರ್ತಮಾನ ಆಯ್ತಾ? ಹೋಗಿ ಬಂದೆ ಆಟ. ಒಳ್ಳೆದಾಯ್ತು ಬಿಡು. ಎಲ್ಲರೂ ಕೇಳ್ತಿದ್ರು ತಾತ ಏನಕ್ಕೆ ಬಂದಿಲ್ಲ ಅಂತ. ನಾನು ಇನ್ನೂ ಈಗಲೇ ಹೋಗಿಲ್ಲ ಅಲ್ವಾ, ಹೋಗೋಣ ಅಂತ ನಾನು ಮಾಡಿದ್ದೆ. ಹೋಗಿ ಬಂದಲ್ಲ. ನೋಡಿ ಹೆಂಗೆ ನೀಟಾಗಿರ್ತಾರೆ ಎಲ್ಲ, ಹಂಗೆ ಇರ್ಬೇಕು ನೋಡಿ. ಪಾಪ ತುಂಬ ಬೇಜಾರಲ್ಲಿ ಹೋಗ್ಯವ್ರೆ, ಹೋಗೋಣ ಅಂತ ನಾನು. ತಾತ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಅವಾಗಿಂದ. ಅವ್ರಿಗೆ ಮನ್ಸಿಗೆ ಭಾಳ ಇವಾಗ ಅನಿಸಿದೆ, ಯಾಕಾದ್ರೆ ಇವ್ರಿಗೆ ಬೇಜಾರು ಮಾಡಿದ್ದೀನಿ ಅಂತ. ಸುಮ್ಮನೆ ಕೂತ್ಕೊಂಡಿದ್ದೀನಿ ಕಥೆ ಮಾಡೋದು. ಆ ಮಗೊಂದಿತ್ತಲ್ಲ, ಆ ಮಗನ ಮೇಲೆ ಧ್ಯಾನ ಮಾಡಿ ಕೆಲವೊಂದು ಕಥೆ. ಮನೆಗೆ ಬಂದು ತಾತ ಅವರು ಅವರ ಫೇವ್ರೇಟ್ ರಾಜ್ಕುಮಾರ್ ಸರ್ ಅವರ ಮೂವಿ ಬೇಕು ಅಂದರು, ಅದನ್ನು ಹಾಕ್ಕೊಟ್ಟೆ. ಸೊ ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಬಾಯ್.